ನಾನು ಸೋದ್ರ ಮಾವ ಆಗಿದ್ದಕ್ಕೆ ನನ್ನ ಮೇಲೆ ಕೂರ್ಸಿ ಕಿವಿ ಚುಚ್ಚಿಸ್ತಿರು, ತುಂಬ ಅಳ್ತಿಲು ಪಾಪ. ಹಾಯ್ ಎಲ್ಲ ಯೂಟ್ಯೂಬ್ ಇನ್ಸ್ಟಾ ಫ್ಯಾಮ್ಗೆ ಗುಡ್ ಮಾರ್ನಿಂಗ್. ನಾನು ಇವತ್ತು 4 ಗಂಟೆಗೆ ಎದ್ದು ಬಸ್ಸಲ್ಲಿ ಓಡ್ತಿದ್ದೆ, ಎಲ್ಲಿಗೆ ಓಡ್ತಾ ಇದ್ದೀನಿ ಅಂತ ಆಮೇಲೆ ಲೇಟ್ರ್ ಆನ್ ಹೇಳ್ತೀನಿ. ಆದರೆ ಕಣ್ಣಲ್ಲಂತೂ ತುಂಬ ನಿದ್ದೆ ಇರ್ತಿತ್ತು. ಇಲ್ಲಿ ಬಸ್ಗೆ ಕಾಯ್ತಾ ಇದ್ದೀವಿ, ಒಂದೇ ಒಂದು ಬಸ್ಸು ಬಂದಿಲ್ಲ. ಆದ್ರೂ ಕಾಯ್ದೋ ಬಸ್ಸೇ ಸಿಕ್ಕಲಿಲ್ಲ. ಆಮೇಲೆ ಒಂದೇ ಒಂದು ಬಸ್ ಸಿಕ್ತು ಯಾವುದೋ. ಆಮೇಲೆ ಬಸ್ಸಿಗೆ ಹತ್ಕೊಂಡು ನಮ್ಮ ರಿಲೇಷನ್ ಜೊತೆ ಎಲ್ಲ ಜಾಯ್ನ್ ಆಗಿ ಎಲ್ಲ ಹೊರಟು. ನಾನಿವತ್ತು ಬಂದಿರೋದು ತಮಿಳ್ನಾಡಿಗೆ. ಇಲ್ಲಂತೂ ತುಂಬ ಸಿಕ್ಕಾಪಟ್ಟೆ ಬಿಸಿಲಪ್ಪ. ಬೆಳ್ಳಗಿರೋರು ಬಂದ್ರೂ ಆಫ್ರಿಕನ್ಸ್ ಆ ಥರ ಆಗೋಯ್ತೀವಿ. ಆಮೇಲೆ ಆಟೋಲಿ ಫುಲ್ಲು ತುಂಬ ಕುತ್ಕೊಂತಿರೋ, ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಕಷ್ಟಪಟ್ಟು ವೀಡಿಯೋ ಮಾಡಿದೆ. ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಇವನಿಗೆ ಬೋಡೋ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇಲ್ಲ ಬೊಮ್ಮಿ. ಇಲ್ಲಿ ನೋಡಿಲಿ ಬೊಮ್ಮಿ, ನೋಡು ಈ ಬೊಮ್ಮಿಗೆ ಬೋಡಿ ಮಾಡಬೇಕು. ಹಾಯ್, ಇವಳೆ ನಮ್ಮ ಬೊಮ್ಮಿ, ನಮ್ಮ ಭಾವನ ಮಗಳು. ನನ್ನ ಮೇಲೆ ಕೂರಿಸಿ ತಲೆ ಬೋಡಿಸ್ಬೇಕಂತ ಇತ್ತು. ಸೋದ್ರ ಮಾವನ ಮೇಲೆ ಕೂರಿಸಿ ನನ್ನ ಮೇಲೆ ಕೂರಿಸಿ ತಲೆ ಬೋಡಿಸ್ತಿದ್ರು. ಆದ್ರೂ ಹೋದ್ಸಲಿ ಬಂದಾಗ ತುಂಬ ಅಳ್ತಿಲ್ಲ. ಈ ಸಲ ಅಂತೂ ನಮ್ಮ ಬೊಮ್ಮಿನೇ ಹೇಳಿರ, ನಾನು ಸೈಲೆಂಟಾಗಿ ಕೂತ್ಕೊತೀನಿ ಅಂದ್ಬಿಟ್ಟು ಸೈಲೆಂಟಾಗಿ ಕೂತಿರೋ. ಹಾಲು ತಲೆ ಬೋಡ್ಸೋವಾಗಂತೂ ಸೈಲೆಂಟಾಗಿ ಕೂತಿಲ್ಲ ಪಾಪ. ಒಂಚೂರು ಅಳ್ಳಿಲ್ಲ. ಹೋದ ವರ್ಷ ಬಂದಾಗ ಒಂಚೂರು ಬೋಡ್ಸೋಕ್ಕಾಗಲಿಲ್ಲ, ಅಷ್ಟು ಹತ್ಬಿಟ್ಲಪ್ಪ. ಆಮೇಲೆ ಇನ್ನೊಬ್ಬ ಅವನೇ ನಮ್ಮ ಭಾವನ ಮಗ ಅಗಸ್ತ್ಯ. ಇವನಂತೂ ಬೋಡಿಸ್ಕೊಳಕ್ಕಂತೂ ನಾನು ಎಷ್ಟು ಗೇಲಿ ಮಾಡಿಬಿಟ್ಟಿದ್ದೀನಿ. ಬೋಡ ಐತಿಯ ಅಂದ್ಬಿಟ್ಟು ಅಷ್ಟು ಗೇಲಿ ಮಾಡಿಬಿಟ್ಟಿದ್ದೀನಿ, ಹತ್ಸ್ಬಿಟ್ಟಿದ್ದೀನಿ. ಅಷ್ಟೊಂದು ತುಂಬ ಹತ್ಸಿದ್ದೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ. ಅದೆಲ್ಲ ಆದಮೇಲೆ ಇನ್ನೇನು ಕಿವಿ ಚುಚ್ಚಬೇಕಾಯ್ತು. ನನ್ನ ಮೇಲೆ ಕೂರಿಸಿ, ನಾನು ಸೋದ್ರ ಮಾವ ಆಗಿದ್ದಿತ್ತು, ನನ್ನ ಮೇಲೆ ಕೂರಿಸಿ ಕಿವಿ ಚುಚ್ಚಿಸ್ಬೇಕಾಯ್ತು. ನಾನೆಲ್ಲೋ ಅಳಲ್ವೇನೋ ತಲೆ ಬೋಡ್ಸ್ದಾಗ ಅಂದ್ಕೊಂಡಿದ್ರೆ, ಅವ್ರು ಆ ಕಿವಿ ಚುಚ್ಚಿದಾಗ ನನಗೇ ಒಂಥರ ಆಗೋಯ್ತು, ಮನ್ಸಿಗೆ ಒಂಥರ ಫೀಲ್ ಆಗೋಯ್ತು. ಅವ್ರ ಕಿವಿಗೆ ಊದು ಅಂತವ್ರು, ಅಷ್ಟು ಉರಿ ಆಯ್ತೈತೆ. ಆಮೇಲೆ ಎಲ್ಲರೂ ಸಾಧಾರಣವಾಗಿ ಕಿವಿ ಚುಚ್ಚಿದ್ಮೇಲೆ ಬಾಯಿಗೆ ಬಾಳೆಹಣ್ಣು ಇಡ್ತಿಲ್ಲ. ಅವ್ರ ಬಾಳೆಹಣ್ಣಂತೂ ತಿನ್ನಲಿಲ್ಲ. ಮೊದಲೇ ನಾವು ಕಿವಿ ಚುಚ್ಚಾವಾಗ ಕೇಳ್ದೋ, ಏನು ಮಾಡ್ತೀಯ ಬಾಳೆಹಣ್ಣು ಬಾಯಿಗೆ ಬಾಳೆಹಣ್ಣು ಇಕ್ಕಿದ್ರೆ ಅಂದರೆ ತಿಂದ್ಬಿಡ್ತೀನಿ ಅಂತ ಹೇಳ್ದೆ. ಅಲ್ಲಿ ಇಕ್ಕಿದ್ರೆ ಪಾಪ ಎಷ್ಟು ಹತ್ಲು ಅಂದರೆ ಅಷ್ಟು ಹತ್ಲು. ನನಗೆ ನೋಡಿದ ತಕ್ಷಣ ಏನೋ ಒಂಥರ ಪಾಪ, ಅಯ್ಯೋ ಒಂಥರ ಕಣ್ಣಲ್ಲಿ ಒಂಚೂರು ನೀರು ಬಂದಂಗೆ ಆಗೋಯ್ತು. ಹಿಂಗೆ ಹಾಕಿ ಚುಚ್ತಾವ್ರಲ್ವ ಅಂದ್ಬಿಟ್ಟು ಹಂಗೆ ಅದನ್ನೆಲ್ಲ ಚುಚ್ಚಿಸ್ಕೊಂಡು ಮಾಡಿಕೊಂಡು ಹಾಗೆ ಇನ್ನೊಂದು ಕಿವಿಗೂ ಚುಚ್ಚಿದ್ರು. ನಾನು ಯಪ್ಪ ಏನು ನಾವು ಅನ್ಕೊಂತೀವಿ ಚಿಕ್ಕ ವಯಸ್ಸಲ್ಲಿ ನಾವು ಇದ್ದಾಗ ನಮ್ಗೆ ಹೆಂಗೆ ಚುಚ್ಚಿರ್ಬೇಕು ಅಂತ. ಅವ್ರಿಗೆ ಎಷ್ಟು ಆ ಬೊಮ್ಮೆ ಅವಳು ಹೆಂಗೆ ಆಳ್ತಿಲ್ಲ ಅಂದರೆ ನನಗೆ ಒಂಥರ ಆಗೋಯ್ತು. ಯಾಕಪ್ಪ ಕಿವಿಯೆಲ್ಲ ಚುಚ್ಚಿಸ್ಕೋಬೇಕು ಅಂದ್ಬಿಟ್ಟು ಅದೆಲ್ಲ ಕಿವಿಯೆಲ್ಲ ಚುಚ್ಚಿಸ್ಕೊಂಡು ನೆಕ್ಸ್ಟು ನಾವು ಒಳಗಡೆ ಹೊರಟು ದೇವಸ್ಥಾನದ ಒಳಗಡೆಗೆ. ದೇವ್ರನ್ನ ನೋಡಿಕೊಂಡು ನೋಡ್ರೆ ಹಿಂದೆ ಅಷ್ಟು ಕ್ಯೂ ನಿಂತಿದ್ದಾರೆ. ಇಲ್ಲೂ ದೇವಸ್ಥಾನದಕ್ಕೆ ತಿರುಪತಿಲಿ ಇದ್ದಂಗೆ ಸೇಮ್, ಅಷ್ಟೊಂದೇನು ಕ್ಯೂ ಇಲ್ಲ, ಕಮ್ಮಿನೇ. ನಾನು ಇನ್ನೇನು ವೀಡಿಯೋ ಮಾಡಬೇಡ್ರಿ ಅಂತ ಬೈದ್ಬಿಟ್ರು. ನೆಕ್ಸ್ಟ್ ಅವ್ರನ್ನೆಲ್ಲ ಆಟೋಲ್ಲಿ ಕಳಿಸಿ ನಾವು ಅಲ್ಲಿಂದ ಹೊರಟು ಎಲ್ಲ ಇನ್ನೊಂದು ಸಲ ನೋಡ್ಕೊಂಡೆ. ಎಲ್ಲದಕ್ಕೂ ಬಾಯ್ ಮಾಡಿಬಿಟ್ಟೆ, ಮಾರ್ಕ್ಗಳಿಗೆ, ದೇವಸ್ಥಾನಗಳ್ಗೆ ಎಲ್ಲರಿಗೂ ಬಾಯ್ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಬಂದ. ಹಸುವಾಗಿತ್ತು. ಹೋಟ್ಲಲ್ಲಿ ತಿನ್ಕೊಂಡು ಅನ್ನ ಸಾಂಬಾರು ಎಲ್ಲ ಊಟ ತಿನ್ಕೊಂಡು ಮೆಟ್ರೋ ಇಳಿದು ಇನ್ನೇನು ನಮ್ಮ ಮನೆ ರೀಚ್ ಆದ. ಅವಾಗೂ ಇನ್ನೂ ಹೊಟ್ಟೆ ಹಸ್ದುಬಿಟ್ಟಿತ್ತು. ನಮ್ಮಮ್ಮ ಅವಾಗ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂದರು. ಪಾನಿಪುರಿ ತಿನ್ಬೇಕು ಅಂದರೆ ಬಾಯಲ್ಲಿ ತುಂಬ ನೀರು ಬರ್ತಿತ್ತು ನನಗಂತೂ. ತಿನ್ಕೊಂಡು